ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎದ್ದು ಕೂಡಲೇ ಬೂದ್ ಕುಂಬಳಕಾಯಿ ಜ್ಯೂಸ್ ಕುಡಿದು ಇವತ್ತಿನ ದಿನನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮೊದಲು ಟಿಫನ್ ಮಾಡ್ಕೊಂಬಿಡೋಣ, ಆಮೇಲೆಲ್ಲ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಟಿಫನ್ ಮಾಡ್ಕೊತಾ ಇದ್ದೆ. ಸಿಂಪಲಾಗಿ ಚಿತ್ರಾನ್ನ ಮಾಡಿಕೊಂಡೆ. ಚಿತ್ರಾನ್ನ ಮಾಡಿ ಬಾಕ್ಸಿಗೆ ಹಾಕಿ, ಜೊತೆಗೆ ಸ್ವಲ್ಪ ಹಣ್ಣಿತ್ತು ಅದನ್ನು ಬಾಕ್ಸಿಗೆ ಹಾಕಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ. ಮಂಗಳವಾರ ಆಗಿರೋದ್ರಿಂದ ಇವತ್ತು ಹೋಟೆಲ್ ರಜೆ ಇರುತ್ತೆ, ಹಾಗಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೆ. ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನೇನು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಆಷಾಢ ಬಂತು, ಇನ್ನೇನು ಶ್ರಾವಣದಲ್ಲಿ ಪೂಜೆಗಳು ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಆಷಾಢದಲ್ಲೇ ಫುಲ್ ಡೀಪ್ ಕ್ಲೀನ್ ಇಟ್ಕೊಂಡ್ಬಿಡ್ತೀನಿ. ಈಗ ಸಿಂಪಲಾಗಿ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೆ ರಜೆ ಇರೋದ್ರಿಂದ. ರೂಮೆಲ್ಲ ಕ್ಲೀನ್ ಆಯಿತು. ಹಾಲಲ್ಲಿ ಸ್ವಲ್ಪ ಫ್ರಿಡ್ಜು ಹಾಗೆ ವಾಷಿಂಗ್ ಮಿಷನ್ನೆಲ್ಲ ಗಲೀಜು ಅನಿಸ್ತಾ ಇತ್ತು, ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಹಸ್ಬೆಂಡು ಮಾರ್ಕೆಟಿಂದ ಐಟಮ್ ತೊಗೊಂಬರ್ಬೇಕಾಗಿತ್ತು, ತೊಗೊಂಡು ಬಂದರು. ನಾಳೆ ಹೋಟೆಲ್ಗೆ ಮಸಾಲೆನೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಮಸಾಲೆ ಐಟಮ್ನೆಲ್ಲ ತೊಗೊಂಬಂದರು. ಅವರು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾನು ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಬಾಗಿಲನ್ನೆಲ್ಲ ತೊಳ್ಕೊಂಡು ಟಿಫನ್ ಮಾಡಿಕೊಂಡೆ. ನೈಟೇ ಮೆಹಂದಿ ಕಲಸಿಟ್ಟಿದ್ದೆ, ಅದನ್ನು ರೆಡಿ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಹೇರ್ ಮಾತ್ರ ತುಂಬಾ ಶೈನಿಯಾಗಿತ್ತು. ಮೆಹಂದಿ ಮಾತ್ರ ಸೂಪರಾಗಿದೆ. ಅದು ಹಾತಿ ಮೆಹಂದಿನ ನಾನು ಯೂಸ್ ಮಾಡಿದ್ದು ಫಸ್ಟ್ ಟೈಮ್, ನಾನು ಯೂಸ್ ಮಾಡಿದ್ದು ತುಂಬಾ ರೆಡ್ ಆಗಿತ್ತು. ವಿಡಿಯೋ ಬೇಕು ಅಂದರೆ ಅಪ್ಲೋಡ್ ಮಾಡ್ತೀನಿ, ಕಮೆಂಟ್ ಮಾಡಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಹಾಗೆ ಹೇರೆಲ್ಲ ಡ್ರೈ ಆಗೋಷ್ಟರಲ್ಲಿ ನಾನು ಮೆಣಸಿನ್ಕಾಯೆಲ್ಲ ಸೋಸ್ಕೊಳ್ಳೋಣ, ಪಾಪ ಒಬ್ಬರೇ ಕಷ್ಟಪಡ್ತಾಯಿದ್ರು ಅಲ್ವಾ ಅಂತ ನಾನು ಸೋಸ್ಕೊಡ್ತಾ ಇದ್ದೆ. ಅವ್ರ ಕೆಲಸ ಮುಗಿಯೋಷ್ಟರಲ್ಲಿ ನಾನು ಕಿಚನ್ ಕೆಲಸ ಎಲ್ಲ ಹಾಗೆ ಉಳಿದಿತ್ತು ಮಾಡ್ಕೊತಾ ಇದ್ದೆ. ಪಾತ್ರೆಗೂ ಅದು ಏನು ಇಷ್ಟನೋ ನಾನು ಅಂದರೆ ಗೊತ್ತಿಲ್ಲ, ನೈಟ್ ಆ್ಯಂಡ್ ಡೇ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಪಾತ್ರೆನೆಲ್ಲ ತೊಳ್ಕೊಂಡು ಮಧ್ಯಾಹ್ನ ಸ್ವಲ್ಪ ಪಾರ್ಸಲ್ ತೊಗೊಂಬಂದಿದ್ರು, ಅದನ್ನು ತಿಂದು ವಾಷಿಂಗ್ ಮಿಷನ್ಗೆಲ್ಲ ಬಟ್ಟೆ ಹಾಕ್ಕೊಂಡು ಕೆಲಸನೆಲ್ಲ ಮುಗಿಸ್ಕೊಂಡೆ. ಕೆಲಸ ಎಲ್ಲ ಆದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಿದ್ವಿ. ಏನಾದ್ರು ತಿನ್ಬರೋಣ ಅಂತ ಹೋದ್ವಿ, ಏನೂ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಸ್ವಲ್ಪ ಕಬ್ಬಿನ ಜ್ಯೂಸನ್ನ ಕುಡಿದು ಹಾಗೆ ಮಕ್ಕಳಿಗೆ ಫ್ರೂಟ್ಸ್ ಎಲ್ಲ ತೊಗೊಂಬರೋದಿತ್ತು, ಅದನ್ನು ತೊಗೊಂಡು ಮನೆಗೆ ಬಂದು ಗಾಡಿ ಕಲಿತಾ ಇದ್ದೆ. ಮನೇಲೇ ನನ್ನ ಹಸ್ಬೆಂಡ್ ಎಕ್ಸೆಲ್ ಇತ್ತು, ಅದನ್ನೇ ತೊಗೊಂಡು ಕಲಿಯೋಣ ಅಂತ ಹೇಳಿ ಕಲಿತಾ ಇದ್ದೆ. ಇವತ್ತಿನ ದಿನ ಹೀಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.